ಪಂಚಮಸಾಲಿ ಪೀಠದ ಮುಂದುವರೆದ ವಿವಾದ. ಪಂಚಮಸಾಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಮ್ಮ ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ಕಾರ್ಯಾಲಯ ಪ್ರಾರಂಭ ಮಾಡುವ ಮೂಲಕ ತಮ್ಮ ವಿರೋಧಿಗಳಿಗೆ ತಿರುಗೇಟು ನೀಡಿದ ಸ್ವಾಮೀಜಿ ಕೂಡಲ ಸಂಗಮದಲ್ಲೇ ನೂತನ ಕಾರ್ಯಾಲಯ ಮಾಡುವ ಮೂಲಕ ಸ್ವಾಮೀಜಿಯಿಂದ ತಿರುಗೇಟು. ಪಂಚಮಸಾಲಿ ಪೀಠದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಶಾಸಕ ವಿಜಯಾನಂದ ಕಾಶ್ಯಪ್ನವರಿಗೆ ಟಾಂಗ್ ನೀಡಿದ ಸ್ವಾಮೀಜಿ. ಜಾತಿ ಹೆಸರಿನಲ್ಲಿ ಹಿಂದೂ ಬರೆಸುವಂತೆ ಹೇಳಿಕೆ, ಬಿಜೆಪಿ ಪರ ನಿಲುವು ಇದ್ದ ಸ್ವಾಮೀಜಿಗೆ ಪೀಠದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಕೂಡಲ ಸಂಗಮದಲ್ಲಿರುವಂತಹ ಮಠಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗೆ ನಿರ್ಬಂಧನೆ ಹಾಕಲಾಗಿತ್ತು. ಈಗ ಕೂಡಲ ಸಂಗಮದಲ್ಲೇ ಬೇರೆ ಪ್ರದೇಶದಲ್ಲಿ ನೂತನ ಕಾರ್ಯಾಲಯ ಪ್ರಾರಂಭಿಸಿ ಸ್ವಾಮೀಜಿ ಹಾಗೂ ಬೆಂಬಲಿಗರು ಸಂದೇಶ ನೀಡಿದ್ದಾರೆ. ರಾಜ್ಯಾದ್ಯಂತ ಕಿತ್ತೂರು ಚೆನ್ನಮ್ಮ ಜಯಂತಿ ಅದ್ದೂರಿಯಾಗಿ ಆಚರಿಸಲು ಸಂದೇಶ ಸಾರಿದ್ದಾರೆ. ಪಂಚಮಸಾಲಿ ಸಮುದಾಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಬಣಗಳ ಮಧ್ಯೆ ಮುಂದುವರೆದ ತಿಕ್ಕಾಟ. ಕಾಂಗ್ರೆಸ್ ಪಕ್ಷದ ಶಾಸಕ ವಿಜಯಾನಂದ ಕಾಶ್ಯಪ್ನವರಿಗೆ ಪರೋಕ್ಷವಾಗಿ ತೊಟ್ಟಿದ ಸ್ವಾಮೀಜಿ. ಐತಿಹಾಸಿಕ ಹಾಗೂ ಧಾರ್ಮಿಕ ಕೂಡಲ ಸಂಗಮದಲ್ಲೇ ಒಂದೇ ಕಡೆಗೆ ಪಂಚಮಸಾಲಿ ಪೀಠದ 2 ಕಾರ್ಯಾಲಯ ಪ್ರಾರಂಭ. ಸಮಾಜದ ನಿಷ್ಠಾವಂತ ಜನರಿಗೆ ಗೊಂದಲ, ಸಮಸ್ಯೆ ಹೇಗೆ ಬಗೆಹರಿಸಬೇಕೆಂಬ ಚಿಂತನೆ. ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಲ್ಲಿ ಇಂದು ನಾಡಿನಾದ್ಯಂತ ಆರಂಭವಾಗಲಿರುವ ಕಿತ್ತೂರಾಣಿ ಚೆನ್ನಮ್ಮನ ಜಯಂತಿ ವಿಜಯೋತ್ಸವಕ್ಕೆ ಚಾಲನೆ ನೀಡಿ ನೂತನ ಕಾರ್ಯಾಲಯವನ್ನು ಇವತ್ತು ಉದ್ಘಾಟಿಸಲಾಗಿದೆ. ನಾವೆಲ್ಲರೂ ಸಹ ಚೆನ್ನಮ್ಮನ ಜಯಂತಿಯನ್ನು ಅರ್ಥಪೂರ್ಣವಾಗಿ ರಾಜ್ಯಾದ್ಯಂತ ಆಚರಣೆ ಮಾಡಬೇಕು ಅಂತೇಳಿ ಇಡೀ ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಇವತ್ತು ಇಡೀ ಕರ್ನಾಟಕದ ಮೂಲೆಯಲ್ಲಿರ್ತಕ್ಕಂಥ ಸಮಾಜದ ಗಣ್ಯ ವ್ಯಕ್ತಿಗಳು, ನಮ್ಮ ಜಿಲ್ಲಾಧ್ಯಕ್ಷ ಇರ್ತಕ್ಕಂಥ ರೇಪಣ್ಣ ಸಾಂಗ್ಲಿಕರ, ನಮ್ಮ ಅಲೂರಿನ ಕೂತರು ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಎಂ ಪಾಟೀಲರು ಮತ್ತು ನಮ್ಮ ಬೇರೆ ಬೇರೆ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಮುಖಂಡರು ಬಂದು ಇವತ್ತು ನೂತನ ಕಾರ್ಯಾಲಯದ ಮತ್ತು ಚೆನ್ನಮ್ಮನ ಜಯಂತಿಗೆ ಚಾಲನೆಯನ್ನು ಇವತ್ತು ನೀಡಲಾಗಿದೆ. ಹಾಗಾಗಿ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಕೂಡಲ ಸಂಗಮದಲ್ಲಿ ನೂತನ ಕಾರ್ಯಾಲಯದಲ್ಲಿ ವೀರಮಾತೆ ಕಿತ್ತೂರು ಚೆನ್ನಮ್ಮನ ಜಯಂತಿ ಉತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ರಾಜ್ಯದ ಎಲ್ಲ ಜನರು ಇವತ್ತಿನಿಂದ ಡಿಸೆಂಬರ್ವರೆಗೆ ಚೆನ್ನಮ್ಮನ ಜಯಂತಿ ಉತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿ. ಕನ್ನಡ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಶುಭ ಕೋರುವವರು ಶ್ರೀಯುತ ಸಂಗಪ್ಪ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ನಿರ್ಮಿತಿ ಕೇಂದ್ರ ಬಾಗಲಕೋಟೆ, ಮತ್ತು ಶ್ರೀಯುತ ಶಶಿಧರ್ ಕುರೇರ್, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಹಾಗೂ ಕಾರ್ಯಾಧ್ಯಕ್ಷರು ನಿರ್ಮಿತಿ ಕೇಂದ್ರ ಬಾಗಲಕೋಟೆ. ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಅಜಯ್ ಕುಮಾರ್ ಸರ್ನಾಯ್ಕ್, ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬಾಗಲಕೋಟೆ, ಶ್ರೀ ಮುರುಗೇಶ್ ಕಡ್ಲಿಮಟ್ಟಿ, ಉಪಾಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಬಾಗಲಕೋಟೆ, ಹಾಗೂ ಶ್ರೀ ಸಿದ್ದನಗೌಡ ನೀಲಪ್ಪನವರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಿಸಿಸಿ ಬ್ಯಾಂಕ್ ಬಾಗಲಕೋಟೆ. ಬಾಗಲಕೋಟೆಯ ನವನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯ ಆಯೋಜನೆ ಮಾಡಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾಧಿಕಾರಿ ಎಂ ಸಂಗಪ್ಪ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿ ಹುತಾತ್ಮನ ಹಿಂದೆ ಒಂದು ಕುಟುಂಬವಿದ್ದು ತಾಯಿ, ಪತ್ನಿ, ಮಕ್ಕಳು, ತಂದೆ ಪ್ರತಿದಿನವೂ ಆ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಸಿದ್ಧಾರ್ಥ್ ಗೋಯಲ್ ಅವರು ಎಲ್ಲರನ್ನೂ ಸ್ವಾಗತಿಸಿ ಮಾತನಾಡಿದರು. ಕಳೆದ 1 ವರ್ಷದಲ್ಲಿ ಸಾರ್ವಜನಿಕರ ರಕ್ಷಣೆ, ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ರಾಷ್ಟ್ರದ 191 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಹೆಸರು ಓದಿದರು. ಪ್ರಾರಂಭದಲ್ಲಿ ವಿವಿಧ ಗಣ್ಯಮಾನ್ಯರು ಹುತಾತ್ಮರಾದ ಪೊಲೀಸ್ ಕುಟುಂಬದ ಸದಸ್ಯರನ್ನು, ರೈತರು, ಪತ್ರಕರ್ತರು ಮತ್ತು ಪೊಲೀಸ್ ಅಧಿಕಾರಿಗಳು ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಛ ಸಮರ್ಪಣೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು. ಪೆರೇಡ್ ಕಮಾಂಡರ್ DAR ಶಿವಾನಂದ್ ವಂಜ್ಕರ್ ಅವರ ನಾಯಕತ್ವದಲ್ಲಿ ಪೆರೇಡ್ ಮೂಲಕ ಗೌರವ ಸಲ್ಲಿಸಲಾಯಿತು. ಪೊಲೀಸ್ ಬ್ಯಾಂಡ್ ತಂಡವು ಅತ್ಯಂತ ಸುಮಧುರವಾಗಿ ವಾದ್ಯಗಳನ್ನು ನುಡಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ
ಮಾಂತೇಶ್ ಜಿದ್ದಿ ಸೇರಿದಂತೆ ವಿವಿಧ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸ್ಮಾರಕಕ್ಕೆ ಪವಿತ್ರ ಸಮರ್ಪಣೆ. ರೈತರ ಪರವಾಗಿ ಶ್ರೀ ಮಹೇಶ್ ಗೌಡ ಪಾಟೀಲ್ ಅವರಿಂದ ಹುತಾತ್ಮ ಸ್ಮಾರಕಕ್ಕೆ ಪವಿತ್ರ ಸಮರ್ಪಣೆ. ಶ್ರೀ ಗಜಾನನ್ ವಾಮನ್ ಸುತಾರ್ ಡಿಎಸ್ಪಿ ಬಾಗಲಕೋಟೆ ಉಪವಿಭಾಗರವರಿಂದ ಹುತಾತ್ಮ ಗೋಯಲ್ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆಯವರು ಓದಿ ಹೇಳುವಂತೆ ವಿನಂತಿ. ಎಲ್ಲ ಗಣ್ಯ ಅತಿಥಿಗಳು, ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಪೊಲೀಸ್ ಕುಟುಂಬವರೇ, ರಾಯತ್ ಮುಖಂಡರೇ, ಮಾಧ್ಯಮ ಡಿವೈಎಸ್ಪಿ ಎಂ ಚಂದ್ರಶೇಖರ್ ರಾವ್, ಡಿವೈಎಸ್ಪಿ ಜೆ ಶಾಂತಾರಾವ್, ಸಬ್ ಇನ್ಸ್ಪೆಕ್ಟರ್ ಎಂ ಅಶೋಕ್. ಗೋಯಲ್ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆಯವರು ಓದಿ ಹೇಳುವಂತೆ ವಿನಂತಿ. ಎಲ್ಲ ಗಣ್ಯ ಅತಿಥಿಗಳು, ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಪೊಲೀಸ್ ಕುಟುಂಬವರೇ, ರಾಯತ್ ಮುಖಂಡರೇ, ಮಾಧ್ಯಮ ಕರ್ತವ್ಯದಲ್ಲಿ ಇದ್ದಾಗ ಹುತಾತ್ಮ ಆಗಿದ್ದಾರೆ. ಇಂದು ನಾವು ಎಲ್ಲರೂ ಅವರ ಬಲಿದಾನವನ್ನು ಸ್ಮರಿಸಲು ಶ್ರದ್ಧಾಂಜಲಿ ಸಲ್ಲಿಸುತ್ತೀವಿ. ಡಿವೈಎಸ್ಪಿ ಎಂ ಚಂದ್ರಶೇಖರ್ ರಾವ್, ಡಿವೈಎಸ್ಪಿ ಜೆ ಶಾಂತಾರಾವ್, ಸಬ್ ಇನ್ಸ್ಪೆಕ್ಟರ್ ಎಂ ಅಶೋಕ್. ದೀಪಗಳ ಹಬ್ಬ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ದಿನದ ಅಂಗವಾಗಿ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ HY ಮೇಟಿ, ಶಾಸಕರು ಹಾಗೂ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬಾಗಲಕೋಟೆ, ಹಾಗೂ ಶ್ರೀ ಹೊಳಬಸು ಶೆಟ್ಟರ್, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಬಾಗಲಕೋಟೆ. ಬಲಿಪಾಡ್ಯ ದೀಪಾವಳಿ ಹಬ್ಬ ಹಾಗೂ ಕನ್ನಡಾಂಬೆಯ ರಾಜ್ಯೋತ್ಸವ ದಿನದ ಅಂಗವಾಗಿ ನಾಡಿನ ಎಲ್ಲ ಜನತೆಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ PH ಪೂಜಾರ್, ವಿಧಾನ ಪರಿಷತ್ತಿನ ಶಾಸಕರು, ಬಾಗಲಕೋಟೆ, ವಿಜಯಪುರ ಜಿಲ್ಲೆ. ನಮಸ್ಕಾರ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಬೆಳಕಿನ ಹಬ್ಬ ಎಲ್ಲರ ಜೀವನದಲ್ಲಿ ಬೆಳಕಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಬೆಳಕಿನ ಹಬ್ಬದ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ವಿಜಯಾನಂದ ಕಾಶ್ಯಪ್ನವರ್, ಶಾಸಕರು, ಹುನಗುಂದ ಮತಕ್ಷೇತ್ರ, ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ವೀಣಾ ಕಾಶ್ಯಪ್ನವರ್, ಕಾಂಗ್ರೆಸ್ ಪಕ್ಷದ ರಾಜ್ಯ ಮಟ್ಟದ ಮಹಿಳಾ ಘಟಕದ ಮುಖಂಡರು.